ಕಿರುತೆರೆ ನಟ ಮಡೆನೂರು ಮನು ವಿರುದ್ಧ ನಿನ್ನೆ ಯುವತಿಯೊಬ್ಬರು ಅತ್ಯಾಚಾರದ ದೂರನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಆತನನ್ನು ನಿನ್ನೆಯೇ ಪೊಲೀಸರು ಬಂಧಿಸಿದ್ದಾರೆ. ಇದರ ಮಧ್ಯೆ ಇರತಕ್ಕಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಚಾರದ ರಣತಂತ್ರನ ಇದು ಎನ್ನುವಂಥ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥದ್ದು. ಕಾರಣ ಇವತ್ತು ಮಡೆನೂರು ಮನು ನಡೆಸ್ತಾ ಇರುವಂತಹ ಸಿನಿಮಾ ಕುಲದಲ್ಲಿ ಕೀಳ್ಯಾವುದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಮೊನ್ನೆ FIR ಆಗಿರುವಂಥದ್ದು ಮೇ 20ನೇ ತಾರೀಕು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ FIR ದಾಖಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ FIR ದಾಖಲಾಗಿತ್ತು. ಆ FIR ದಾಖಲಾದ ಬಳಿಕ ನಿನ್ನೆ ಪೊಲೀಸರು ಮಡೆನೂರು ಮನು ಕಾಮಿಡಿ ನಟ ಕಾಮಿಡಿಯನ್ ಮಡೆನೂರು ಮನು ಅವರನ್ನು ಅರೆಸ್ಟ್ ಮಾಡಿದ್ರು. ಆ ಅರೆಸ್ಟ್ನ ಬಳಿಕ ಈ ಆರೋಪವನ್ನು ಮಾಡಿರ್ತಕ್ಕಂತಹ ಯುವತಿಯ 2 ವಿಡಿಯೋ ಬೈಟುಗಳು, ಆಕೆಯೇ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕ್ಕೊಂಡಿರುವಂತಹ 2 ವಿಡಿಯೋ ಬೈಟುಗಳು ವೈರಲ್ ಆಗಿದೆ. ಎರಡು 2022ನೇ ಇಸ್ವಿನಲ್ಲಿ ಅತ್ಯಾಚಾರ ಅಂತ ಹೇಳಿ ಇವಾಗ ಯಾಕೆ ಇವಳು ಕಂಪ್ಲೇಂಟ್ ಕೊಡಕ್ಕೆ ಬರ್ತಿದ್ದಾಳೆ? ಇಷ್ಟು ದಿನ ಎಲ್ಲೋಗಿದ್ಲು ಕಂಪ್ಲೇಂಟ್ ಕೊಡದೆ? ಈಗ ಯಾಕೆ ಒಂದು ಸಿನಿಮಾ ರಿಲೀಸ್ ಟೈಮಲ್ಲಿ ಇವಳು ಕಂಪ್ಲೇಂಟ್ ಕೊಟ್ಟು ಒಂದು ಸಿನಿಮಾಗೆ ಪ್ರಾಬ್ಲಮ್ ಮಾಡ್ತಿದ್ದಾಳೆ ಅಂತ ತುಂಬ ಜನ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದೀರಾ. ಆಯಿತು, 2022ನೇ ಇಸ್ವಿಯಿಂದ ನೀನು ಬೇಡ ಅನ್ನೋ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮಿಂಚು ಮಾತಾಡ್ತಾ ಇದ್ದೀನಿ. ನನ್ನ ಮನು ನಡುವೆ ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು. ಸೊ ಮೆಸೇಜ್ ಮಾಡಿದ್ದು ತಪ್ಪು. ನನ್ನದೇನಿದ್ರು ಅವನ ಮಧ್ಯಾಹ್ನ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ. ಬಟ್ ಆದ್ರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯ್ತು. ಎಲ್ಲ ಕೂತು ಅವರು ಒಬ್ರು ಲಾಯರ್ನ ಕರೆಸಿ ನಮಗೆ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರು ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಮನುನೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ತಂಡ ಆಗಲಿ, ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ. ಹಾಗೆ ಕುಲದಲ್ಲಿ ಕೀಳ್ಯಾವುದು ಸಿನಿಮಾವೇ ಒಳ್ಳೇದಾಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮಿಂಚು ಮಾತಾಡ್ತಾ ಇದ್ದೀನಿ. ನನ್ನ ಮನು ನಡುವೆ ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮಿಂಚು ಮಾತಾಡ್ತಾ ಇದ್ದೀನಿ. ನನ್ನ ಮನು ನಡುವೆ ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು. ಸೊ ಮೆಸೇಜ್ ಮಾಡಿದ್ದು ತಪ್ಪು. ನನ್ನದೇನಿದ್ರು ಅವನ ಮಧ್ಯಾಹ್ನ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ. ಬಟ್ ಆದ್ರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯ್ತು. ಎಲ್ಲ ಕೂತು ಅವರು ಒಬ್ರು ಲಾಯರ್ನ ಕರೆಸಿ ನಮಗೆ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರು ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಮನುನೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ತಂಡ ಆಗಲಿ, ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ. ಹಾಗೆ ಕುಲದಲ್ಲಿ ಕೀಳ್ಯಾವುದು ಸಿನಿಮಾವೇ ಒಳ್ಳೇದಾಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮಿಂಚು ಮಾತಾಡ್ತಾ ಇದ್ದೀನಿ. ನನ್ನ ಮನು ನಡುವೆ ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು. ಸೊ ಮೆಸೇಜ್ ಮಾಡಿದ್ದು ತಪ್ಪು. ನನ್ನದೇನಿದ್ರು ಅವನ ಮಧ್ಯಾಹ್ನ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ. ಬಟ್ ಆದ್ರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯ್ತು. ಎಲ್ಲ ಕೂತು
ಅವರು ಒಬ್ರು ಲಾಯರ್ನ ಕರೆಸಿ ನಮಗೆ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರು ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಮನುನೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ತಂಡ ಆಗಲಿ, ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ. ಹಾಗೆ ಕುಲದಲ್ಲಿ ಕೀಳಿಯಾದ ಸಿನಿಮಾವೇ ಒಳ್ಳೆಯದಾಗಲಿ. ಹಾಯ್ ಎಲ್ರಿಗೂ. ಸೊ ಇದು ಮಡೆನೂರು ಮನು ವಿರುದ್ಧ ಯುವತಿ ಕೊಟ್ಟಿರುವಂತಹ ಹೊಸ ಸ್ಟೇಟ್ಮೆಂಟ್. ಈಕೆ ಕೊಟ್ಟಿರುವಂತಹ ಈ ಹೊಸ ಸ್ಟೇಟ್ಮೆಂಟ್ನ ಪ್ರಕಾರ ಕುಲದಲ್ಲಿ ಕೀಳ್ಯಾವುದು ಸಿನಿಮಾಕ್ಕೆ ಡಿಸ್ಟರ್ಬ್ ಮಾಡುವಂತಹ ಉದ್ದೇಶ ನನಗಿರಲಿಲ್ಲ. ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಅದಕ್ಕೆ ಡಿಸ್ಟರ್ಬ್ ಮಾಡುವಂತಹ ಉದ್ದೇಶ ನನಗಿರಲಿಲ್ಲ. ನಾನು ಆ ಸಿನಿಮಾದ ಪ್ರೊಡ್ಯೂಸರಿಗೆ, ಡೈರೆಕ್ಟರಿಗೆ ಮೆಸೇಜ್ ಮಾಡಿದ್ದೆ. ಆ ಮೆಸೇಜ್ ಮಾಡಬಾರ್ದಿತ್ತು. ಮಡೆನೂರು ಮನು ಮತ್ತು ನನ್ನ ನಡುವೆ ಏನಾಗಿದೆ ಅದು ನಮ್ಮಿಬ್ಬರ ವೈಯಕ್ತಿಕ ವಿಚಾರ ಅಷ್ಟೇ. ಅದಕ್ಕೂ ಸಿನಿಮಾಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾನೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ, ನನಗೇನಾದರೂ ಆದರೆ ಅದಕ್ಕೆ ಮಡೆನೂರು ಮನು ಕಾರಣ ಅಲ್ಲ ಅಂಥೇಳಿ ಇವತ್ತು ಹೊಸ ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ. ಹೊಸ ಸ್ಟೇಟ್ಮೆಂಟ್ 2022ರಲ್ಲಿ ನಡೆದಿರತಕ್ಕಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ದಾಖಲಾಗಿರುವಂಥದ್ದು ಮಡೆನೂರು ಮನು ವಿರುದ್ಧ. ಮಡೆನೂರು ಮನು ಅತ್ಯಾಚಾರ ಕೇಸ್ನಲ್ಲಿ ಮಡೆನೂರು ಮನು ಅರೆಸ್ಟ್ ಆಗಿದ್ದಾರೆ. ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಈ ಆರೋಪ ಯಾಕೆ? ಸಿನಿಮಾ ಇವತ್ತು ರಿಲೀಸ್ ಇದ್ದಿದ್ದು, 20ನೇ ತಾರೀಕು FIR ದಾಖಲಾಗಿದೆ. ನಿನ್ನೆ ಮಡೆನೂರು ಮನು ಅರೆಸ್ಟ್ ಆಗಿದ್ದಾರೆ. ಸೊ ಈಕೆ ಕೊಟ್ಟಿರ್ತಕ್ಕಂತಹ ಹೊಸ ವಿಡಿಯೋದಲ್ಲಿ ಇನ್ನೊಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ ಈ ಯುವತಿ. ಆಕೆ ಇನ್ನೊಂದು ಸ್ಟೇಟ್ಮೆಂಟ್, ಕಾರಣ ಏನು ಅಂತ ಹೇಳಿದ್ರೆ, ಆಕೆ ಅದರಲ್ಲಿ ಹೇಳ್ತಾ ಇರುವಂಥದ್ದೇನು ಅಂತ ಹೇಳಿದ್ರೆ, ಎಲ್ಲರೂ ಕೇಳ್ತಾ ಇದ್ದಾರೆ 2022ರಲ್ಲಿ ಆಗಿರ್ತಕ್ಕಂತಹ ಘಟನೆಗೆ ಈಗ ಯಾಕೆ ನೀವು ದೂರನ್ನು ಕೊಡ್ತಾ ಇದ್ದೀರಿ ಎನ್ನುವಂತಹ ಪ್ರಶ್ನೆಯನ್ನು ಆಕೆಗೆ ಹಲವಾರು ಮಂದಿ ಕೇಳಿದ್ದಾರೆ. ಸೊ ಅದಕ್ಕೆ ಸ್ಪಷ್ಟನೆ ಕೊಟ್ಟು ಯುವತಿ ರಿಯಾಲಿಟಿ ಶೋದಲ್ಲಿ, ಕಾಮಿಡಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಆ ಯುವತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಈತ ಮಡೆನೂರು ಮನು ನನಗೆ ಮದ್ಯಪಾನ ಮಾಡಿಸಿ, ಎಣ್ಣೆ ಕುಡಿಸಿ ನನಗೆ ಅತ್ಯಾಚಾರವನ್ನು ಎಸಗಿದ್ದ. ಹೀಗಾಗಿ ನಾನು ದೂರು ಕೊಡಬೇಕಾದಂತಹ ಸಂದರ್ಭ ಬಂತು. ನನಗೆ ಪ್ರಜ್ಞೆ ತಪ್ಪಿ ಹೋಗಿತ್ತು. ಜೊತೆಗೆ ನನ್ನ ಬಗ್ಗೆ ಆತ ಕೆಟ್ಟದಾಗಿ ಕಮೆಂಟ್ ಹಾಕಕ್ಕೆ ಶುರು ಮಾಡಿದ್ದ. ದೈಹಿಕ ಸೌಂದರ್ಯದ ಬಗ್ಗೆ ಟೀಕೆ ಮಾಡಲಿಕ್ಕೆ ಶುರು ಮಾಡ್ದ. ನೀನು ಹೀಗಿದೆಯಾ, ನೀನು ಹಾಗಿದೆಯಾ ಅಂಥೇಳಿ ಬೇರೆಯವರ ಜೊತೆಗೆ ನನ್ನನ್ನು ಕಂಪೇರ್ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದ. ಸೊ ಆ ಎಲ್ಲ ಮಾನಸಿಕ ಹಿಂಸೆಯ ಕಾರಣಕ್ಕೋಸ್ಕರ ನಾನು ದೂರನ್ನು ಕೊಡಬೇಕಾಯಿತು ಎನ್ನುವಂಥ ಅಂಶವನ್ನು ಆಕೆ ತಾನು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಹೊಸ ವಿಡಿಯೋದಲ್ಲಿ ಹೇಳಿರುವಂಥದ್ದು. 2022ನೇ ಇಸ್ವಿನಲ್ಲಿ ಅತ್ಯಾಚಾರ ಅಂತ ಹೇಳಿ ಇವಾಗ ಯಾಕೆ ಇವಳು ಕಂಪ್ಲೇಂಟ್ ಕೊಡಕ್ಕೆ ಬರ್ತಿದ್ದಾಳೆ? ಇಷ್ಟು ದಿನ ಎಲ್ಲೋಗಿದ್ಲು ಕಂಪ್ಲೇಂಟ್ ಕೊಡದೆ? ಈಗ ಯಾಕೆ ಅವ್ನು ಸಿನಿಮಾ ರಿಲೀಸ್ ಟೈಮಲ್ಲಿ ಇವಳು ಕಂಪ್ಲೇಂಟ್ ಕೊಟ್ಟು ಅವ್ನ ಸಿನಿಮಾಗೆ ಪ್ರಾಬ್ಲಮ್ ಮಾಡ್ತಿದ್ದಾಳೆ ಅಂತ ತುಂಬ ಜನ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದೀರಾ. ಆಯಿತು, 2022ನೇ ಇಸ್ವಿಯಿಂದ ನೀನು ಬೇಡ ಅನ್ನೋ ಮಾರ್ಚ್ 31ನೇ ತಾರೀಕು 2025ನೇ ಇಸ್ವಿವರೆಗೂ ಬಿಟ್ಟು ಹಾಕ್ಬಿಡೋಣ, ಆ ಕಡೆ ತೆಗೆದು ಇಟ್ಬಿಡೋಣ. ನೀನು ಬೇಡ ಅಂದರೆ ಬೇಡ, ನೀನು ಹಂಗಿದ್ಯಾ ಹಿಂಗಿದ್ಯಾ, ನಾನು ಇನ್ನೂ ಆ ಲೆವೆಲಿಗೆ ಬೆಳಿಬೇಕು, ಈ ಲೆವೆಲಿಗೆ ಬೆಳಿಬೇಕು, ನಾನು ಇನ್ನೂ ಅವ್ರ ಜೊತೆ ಇರಬೇಕು, ಇವ್ರ ಜೊತೆ ಇರಬೇಕು ಅಂತ ಹೇಳಿ ನನ್ನ ಬಿಟ್ಟು ನಾನು 1 ಮಂತ್ ಹಾಸ್ಪಿಟಲೈಸ್ ಆಗಿ ಹುಷಾರು ಮಾಡ್ಕೊಂಡು ನಾನು ಬಂದಿದ್ದೀನಿ. ಅದಾದಮೇಲೆ ಮೊನ್ನೆ ಮೊನ್ನೆ ಈಗ ಶನಿವಾರ ಬಂತಲ್ಲ, ಈ ಕಳೆದ ಶನಿವಾರ ಬೆಳಗಿನ ಜಾವ 12:15 ಬಂದು ಬಲವಂತವಾಗಿ ಬಾಗಿಲು ತಗ್ಸಿ, ಹಿಂಸೆಯಿಂದ ಮೂಗು ಮುಚ್ಚಿ, ಬಲವಂತವಾಗಿ ಎಣ್ಣೆ ಕುಡಿಸಿ, ಅವನು ಬೇಡ ಅಂತ ಬಿಟ್ಟು ಹೋಗಿ ಮತ್ತೆ ಬಂದು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ನಿಮ್ಮ ಪ್ರಕಾರ ಅದು ಅತ್ಯಾಚಾರ ಅಲ್ಲ, ಆಯಿತು ಅತ್ಯಾಚಾರ ಬೇಡ, ಲೈಂಗಿಕ ದೌರ್ಜನ್ಯ ಮಾಡಿ ನನ್ನ ಖಾಸಗಿ ವಿಡಿಯೋ ಆ ಒಂದು ಟೈಮಲ್ಲಿ ಅವನಿಗೇನು ಬೇಕೋ ಅದನ್ನು ಮಾಡಿ, ಆಮೇಲೆ ಆ ಖಾಸಗಿ ವಿಡಿಯೋ ಮಾಡಿಕೊಂಡು ಆ ವಿಕೃತಿ ಮೆರೆದ್ರೂ ಕೂಡ, ಇಷ್ಟಾದರೂ ಕೂಡ ನಾನು ಕಂಪ್ಲೇಂಟ್ ನಿಮ್ಗಳ ಪ್ರಕಾರ ಕೊಡಬಾರ್ದಾಗಿತ್ತು.
ಇದು ನಿಮ್ಗಳಿಗೆಲ್ಲ ಸುದ್ದಿ ಗೊತ್ತಾಗಿರೋದು ಇವಾಗಿರ್ಬೋದು, ಆದ್ರೆ ನನ್ಗೆ ಅವತ್ತು ಒಂದು 2 ದಿನ ನನಗೆ ಹುಷಾರ್ ತಪ್ಪಿಟ್ಟಿದ್ದೆ, ಫುಲ್ ಕಂಟ್ರೋಲೇ ಇರಲಿಲ್ಲ, ಅಷ್ಟು ಹುಷಾರ್ ತಪ್ಪಿಟ್ಟಿದ್ದೆ. ಭಾನುವಾರ ಅವ್ನಿಗೆ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ದೀನಿ, ನೀನು ಈ ಥರ ಮಾಡಿರೋದಕ್ಕೆ, ನೀನು ಇಷ್ಟು ಹುಷಾರಿಲ್ಲ ಅಂತ ಒಂದು ಹ್ಯುಮ್ಯಾನಿಟಿನೂ ಇಲ್ಲದೆ ಇರೋದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವನಿಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನಿ. ಅಷ್ಟು ಹೇಳಿಬಿಟ್ಟೇನೆ ನಾನು ಅವತ್ತಿಂದನೂ ಪ್ರೊಸೀಜರ್ ಇದೆ, ಡ್ರಾಫ್ಟ್ ಮಾಡಿ ಅದೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ, ಅದೆಲ್ಲ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಮೊನ್ನೆಯಿಂದನೂ ಪೊಲೀಸ್ ಸ್ಟೇಷನಲ್ಲೇ ಇದ್ದೀನಿ. ಅದೆಲ್ಲ ಆಗಿ ಮೊನ್ನೆಯಿಂದನೂ ನಾನು ಮೆಡಿಕಲ್ ಟೆಸ್ಟಲ್ಲಿ ಇದ್ದೀನಿ. ಅದ್ರ ಸುದ್ದಿ ಆಗಿರೋದು ಇವಾಗ, ನಿಮ್ಗೆ ವಿಷಯಗಳು ಗೊತ್ತಾಗ್ತಿರೋದು ಇವಾಗ. ನಾಳೆ ಸಿನಿಮಾ ಇದೆ, ಯಾಕೆ ಇವಳು ಈ ಟೈಮಲ್ಲಿ ಕಂಪ್ಲೇಂಟ್ ಕೊಟ್ಲು ಹಾಗೆ ಹೀಗೆ ಅಂತೆಲ್ಲ ನೀವು ಮಾತಾಡ್ತೀರಾ. ಈ ಥರ ಆದರೂ ಅವ್ನು ಆ ಥರ ವಿಡಿಯೋ ಮಾಡ್ಕೊಂಡು ಹೋದ್ರೂ ಕೂಡ ನಾನು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ನಿಮ್ಗಳ ಪ್ರಕಾರ ಅಲ್ವಾ? ಅಂದರೆ ಯಾರಾದರೂ ಅತ್ಯಾಚಾರ ಆಗಿ ಸಾಯಿಸ್ಬಿಟ್ರೆ, ಅವ್ರನ್ನ ಕೊಲೆ ಮಾಡಿಬಿಟ್ರೆ, ಅಥವಾ ಯಾರಾದರೂ ಅತ್ಯಾಚಾರ ಆಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಮಾತ್ರ ನೀವುಗಳೆಲ್ಲರೂ ಜಸ್ಟಿಸ್ ಫಾರ್ ಸೋಕಾಲ್ಡ್ ಅಂತ ಅವ್ರ ಹೆಸರು ಹಾಕೋತೀರ. ಬದುಕಿದ್ದವರು ನ್ಯಾಯ ಬೇಕು ಅಂತ ಈ ಥರ ಕಾನೂನು ಮೆಟ್ಲೆ ಇರಿದಾಗ ಇವಳು ಅಂಥೋಳು ಇಂಥೋಳು ಅಂತ ಅಂತೀರ. ನಿಮ್ಗಳ ಪ್ರಕಾರ ನಮ್ಗೆ ನ್ಯಾಯ ಬೇಕು ಅಂತಂದರೆ ಈ ಥರ ಎಲ್ಲ ಆದರೂ, ಇಷ್ಟು ದೌರ್ಜನ್ಯ ನಡೆದ್ರು ಸತ್ತೋಗ್ಬಿಡ್ಬೇಕು, ಆವಾಗ ಮಾತ್ರ ಜಸ್ಟಿಸ್ ಅಂತ ಆ ಥರ ಹಾಕೋತೀರ. ಅಂದರೆ ಸತ್ತೋಗ್ಬಿಡ್ಬೇಕು ನಿಮ್ಗಳ ಪ್ರಕಾರ ಈ ಥರ ಎಲ್ಲ ದೌರ್ಜನ್ಯ ಆದಾಗ, ಅವಾಗ ಮಾತ್ರ ನಿಮ್ಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಅನ್ನೋದು ಕಾಣಿಸುತ್ತೆ. ಅವಾಗ ಮಾತ್ರ ಸತ್ತವ್ರಿಗೆ ಮಾತ್ರ ನೀವೆಲ್ಲರೂ ನಿಂತೀರ, ಬದುಕಿದವ್ರಿಗೆ ಯಾರಿಗೂ ನಿಲ್ಲಲ್ಲ. ಮತ್ತು ಇನ್ನೊಂದು ಕೆಲವ್ರು ಹೇಳ್ತಿದ್ದಾರೆ, ಮೀಡಿಯಾದಲ್ಲಿ ಯಾಕೆ ಅವಳು ಮಾಸ್ಕ್ ಹಾಕೋತಾಳೆ, ಇದು ಅಷ್ಟಿದ್ರೆ ಹಾಗೆ ಬರ್ಬೋದಲ್ಲ ಮೀಡಿಯಾ ಮುಂದೆ, ಹಂಗೆ ಕಾನೂನಿನ ಪ್ರಕಾರ ಅದು ಹಾಕೊಂಡೇ ನಾವು ಇಂಟರ್ವ್ಯೂ ಕೊಡಬೇಕು, ಅದು ರೂಲ್ಸು. ಅದಕ್ಕೂ ಮಾತಾಡ್ತೀರಾ. 2022ನೇ ಇಸ್ವಿನಲ್ಲಿ ಅತ್ಯಾಚಾರ ಅಂತ ಹೇಳಿ ಇವಾಗ ಯಾಕೆ ಇವಳು ಕಂಪ್ಲೇಂಟ್ ಕೊಡೋಕೆ ಬರ್ತಿದ್ದಾಳೆ? ಇಷ್ಟು ದಿನ ಎಲ್ಲೋಗಿದ್ಲು ಕಂಪ್ಲೇಂಟ್ ಕೊಡದೆ? ಈಗ ಯಾಕೆ ಅವ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಇವಳು ಕಂಪ್ಲೇಂಟ್ ಕೊಟ್ಟು ಅವ್ನ ಸಿನಿಮಾಗೆ ಪ್ರಾಬ್ಲಮ್ ಮಾಡ್ತಿದ್ದಾಳೆ ಅಂತ ತುಂಬ ಜನ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದೀರಾ. ಆಯಿತು, 2022ನೇ ಇಸ್ವಿಯಿಂದ ನೀನು ಬೇಡ ಅನ್ನೋ ಮಾರ್ಚ್ 31ನೇ ತಾರೀಕು 2025ನೇ ಇಸ್ವಿವರೆಗೂ. ಸೊ ಯುವತಿಯ ಸೆಕೆಂಡ್ ಸ್ಟೇಟ್ಮೆಂಟ್ ಇದು, ಅಫಿಷಿಯಲ್ ಸ್ಟೇಟ್ಮೆಂಟು. ಈ ಸ್ಟೇಟ್ಮೆಂಟ್ನಲ್ಲಿ ಈಕೆ ಹೇಳಿರುವ ಪ್ರಕಾರ ಮಡೆನೂರು ಮನು, ಈಗ ಜೈಲಿನಲ್ಲಿರ್ತಕ್ಕಂತಹ ಮಡೆನೂರು ಮನು, ಕುಲದಲ್ಲಿ ಕೀಳಿಯಾವುದು ಸಿನಿಮಾದ ನಟ, 2025ರ ಮಾರ್ಚ್ನಲ್ಲಿ ಈಕೆಯಿಂದ ದೂರ ಆಗಿದ್ದಾನೆ. ಈಕೆಯಿಂದ ದೂರ ಆದ ಬಳಿಕ ಈಕೆ 1 ತಿಂಗಳು ಹಾಸ್ಪಿಟಲ್ನಲ್ಲಿ ಇದ್ದರು. ಹಾಸ್ಪಿಟಲ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಈ ನಟ ಆಕೆಯನ್ನು ನೋಡಲಿಕ್ಕೆ ಹೋಗಿಲ್ಲ, ಆಕೆಯನ್ನು ವಿಚಾರಿಸಿಕೊಂಡಿಲ್ಲ, ಆಕೆಯಿಂದ ಅಫಿಷಿಯಲಿ ಆತ ದೂರ ಆಗಲಿಕ್ಕೆ ಪ್ರಯತ್ನವನ್ನು ಪಟ್ಟ. ಅದಾದ ಬಳಿಕ ಇದೇ ತಿಂಗಳು, ಅಂದರೆ ಇದೇ ಶನಿವಾರ ಬೆಳಗ್ಗೆ 11:30 ಮತ್ತೆ ಆಕೆಯ ಮನೆಗೆ ಹೋಗಿ ಆಕೆಗೆ ಮದ್ಯಪಾನವನ್ನು ಮಾಡಿಸಿ ಆಕೆಯ ಮೇಲೆ ಆಕೆಯೇ ಹೇಳಿದ ಪ್ರಕಾರ ಅತ್ಯಾಚಾರವನ್ನು ಎಸಗಿದ್ದ. ಸೊ ಅದರಿಂದ ಆಕೆ 2 ದಿನ ಅಸ್ವಸ್ಥಗೊಂಡಿದ್ಲು, ಆಕೆಯ ಹುಷಾರು ತಪ್ಪೋಗಿತ್ತು. ಸೊ ಈ ಎಲ್ಲ ಕಾರಣಕ್ಕೋಸ್ಕರ ಈಗ ಈತನ ಮೇಲೆ FIR ದಾಖಲು ಮಾಡಲಾಗಿದೆ. ಆಕೆ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ತಾನು ದೂರನ್ನು ಕೊಡುವುದಕ್ಕಿಂತ ಮುಂಚೆ ಇದೇ ಶನಿವಾರ ಆತ ಎಸಗಿದ್ದಂತಹ ಕೃತ್ಯದ ವಿರುದ್ಧ ನಾನು ದೂರು ಕೊಡ್ತೀನಿ ಅಂಥೇಳಿ ಈ ಯುವತಿ ನಟ ಮಡೆನೂರು ಮನುಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ಲು, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ಲು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.